ನಮಸ್ಕಾರ ಸ್ನೇಹಿತರೆ ತುಂಗಾಭದ್ರಾ ನದಿ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ನಿರಂತರವಾಗಿ ಭಾರಿ ಮಳೆ ಆಗದಿದ್ದರೂ ಕೂಡ ಉತ್ತಮವಾದ ಮಳೆ ಆಗ್ತಾ ಇದೆ. ಇದರಿಂದ ತುಂಗಾಭದ್ರಾ ನದಿ ನೀರಿನ ಮಟ್ಟದಲ್ಲಿ ಇಳಿಕೆಯಾಗದೆ ಉತ್ತಮ ನೀರಿನ ಮಟ್ಟದಲ್ಲಿ ನದಿ ವ್ಯವಸ್ಥೆ ಹೊಂದಿದೆ. ಇದರಿಂದಾಗಿ ತುಂಗಾಭದ್ರಾ ಡ್ಯಾಮ್ಗೆ ಒಳಹರಿವು ಪ್ರವಾಹದ ರೀತಿಯಲ್ಲಿ ಬರದಿದ್ದರೂ ಕೂಡ ಉತ್ತಮ ಒಳಹರಿವು ಪ್ರತಿದಿನ ತುಂಗಾಭದ್ರಾ ಡ್ಯಾಮ್ಗೆ ಹರಿದು ಬರ್ತಾ ಇದೆ. ಕಳೆದ 3 ದಿನಗಳಿಂದ ತುಂಗಾಭದ್ರಾ ಡ್ಯಾಮ್ಗೆ 5 TMC ನೀರು ಹರಿದು ಬಂದು ತುಂಗಾಭದ್ರಾ ಡ್ಯಾಮ್ನ ಒಡಲು ಸೇರಿದೆ. ಈಗ ಸದ್ಯ ತುಂಗಾಭದ್ರಾ ಡ್ಯಾಮ್ನಲ್ಲಿ 28.5% ನೀರು TB ಡ್ಯಾಮ್ನಲ್ಲಿ ಸಂಗ್ರಹವಾಗಿದೆ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ಎಷ್ಟಿದೆ, ಇಂದು ತುಂಗಾಭದ್ರಾ ಡ್ಯಾಮ್ನಲ್ಲಿ ಎಷ್ಟು TMC ನೀರಿನ ಸಂಗ್ರಹವಿದೆ ಹಾಗೂ ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ಒಳಹರಿವು ಮತ್ತು ಹೊರಹರಿವಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಯೋಣ. ಅದಕ್ಕಿಂತ ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನೀವು ಒಂದು ಲೈಕ್ ಮಾಡೋದ್ರಿಂದ ಈ ವಿಡಿಯೋ ಹೆಚ್ಚು ರೈತರಿಗೆ ರೀಚ್ ಆಗುವ ಸಾಧ್ಯತೆ ಇದೆ. ಹಾಗೆ ಯಾರಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಇಂದು 24 ಜುಲೈ 2026, ಇಂದು ಶುಕ್ರವಾರ. ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ಎಷ್ಟಿದೆ ಅಂತ ನೋಡುವುದಾದರೆ 1605 ಅಡಿ 4.7 ಇಂಚು ವಾಟರ್ ಲೆವೆಲ್ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಮ್ನ ವಾಟರ್ ಲೆವೆಲ್ ಎಷ್ಟಿತ್ತಂತ ನೋಡುವುದಾದರೆ 1625 ಅಡಿ 5.3 ಇಂಚು ವಾಟರ್ ಲೆವೆಲ್ ಇದೆ. ಇನ್ನು ತುಂಗಾಭದ್ರಾ ಡ್ಯಾಮ್ನ ಗರಿಷ್ಠ ನೀರಿನ ಮಟ್ಟ ಇರೋದು 1633 ಅಡಿ. ಸೊ ಇಂದು ತುಂಗಾಭದ್ರಾ ಡ್ಯಾಮ್ನಲ್ಲಿ 29.47 TMC ನೀರಿನ ಸಂಗ್ರಹವಿದೆ. ಕಳೆದ ವರ್ಷ ಇದೇ ಟೈಮ್ನಲ್ಲಿ 78.24 TMC ನೀರಿನ ಸಂಗ್ರಹ ತುಂಗಾಭದ್ರಾ ಡ್ಯಾಮ್ನಲ್ಲಿತ್ತು. ಇನ್ನು ತುಂಗಾಭದ್ರಾ ಡ್ಯಾಮ್ನ ಗರಿಷ್ಠ ನೀರು ಸಂಗ್ರಹ ಸಾಮರ್ಥ್ಯ ಇರೋದು 105.788 TMC. ಸೊ ಇನ್ನು ಇವತ್ತಿನ ತುಂಗಾಭದ್ರಾ ಡ್ಯಾಮ್ನ ಇನ್ಫ್ಲೋ ಅಂದರೆ ಒಳಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು 20,240 ಕ್ಯೂಸೆಕ್ ನೀರು ತುಂಗಾಭದ್ರಾ ಡ್ಯಾಮ್ಗೆ ಒಳಹರಿವು ರೂಪದಲ್ಲಿ ಹರಿದು ಬಂದಿದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಮ್ಗೆ ಸರಿಸುಮಾರು 26,291 ಕ್ಯೂಸೆಕ್ ನೀರು ಒಳಹರಿವು ಆಗ್ತಾ ಇತ್ತು. ಸೊ ಇಂದು ತುಂಗಾಭದ್ರಾ ಡ್ಯಾಮ್ನ ಔಟ್ಫ್ಲೋ ಅಂದರೆ ಹೊರಹರಿವಿನ ವಿಚಾರಕ್ಕೆ ಬರೋದಾದರೆ ಇಂದು ತುಂಗಾಭದ್ರಾ ಡ್ಯಾಮ್ನಿಂದ 3,189 ಕ್ಯೂಸೆಕ್ ನೀರು ಹೊರಬಿಡಲಾಗ್ತಾ ಇದೆ. ಇನ್ನು ಕಳೆದ ವರ್ಷ ಇದೇ ಟೈಮ್ನಲ್ಲಿ ತುಂಗಾಭದ್ರಾ ಡ್ಯಾಮ್ನಿಂದ 30,262 ಕ್ಯೂಸೆಕ್ ನೀರು ತುಂಗಾಭದ್ರಾ ಡ್ಯಾಮ್ನಿಂದ ಹೊರಬಿಡಲಾಗ್ತಿತ್ತು.